ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ಇವತ್ತು ವೀಡಿಯೋ ಮಾಡೋಕ್ಕೆ ಕಾರಣ ಅಂದರೆ ನಿಜವಾಗ್ಲೂ ಯಾವ ಕಾರಣವೂ ಇಲ್ಲ, ಸುಮ್ಮನೆ ಮಾಡಿದೆ. ಇವತ್ತು ಶುಕ್ರವಾರ ಅಲ್ವಾ, ಮಾರ್ನಿಂಗ್ ಎದ್ದ ಪ್ರಕಾರ ವಾಕಿಂಗ್ ಹೋಗಿದ್ದೆ. ವಾಕಿಂಗ್ ಹೋಗಿ ಅಲ್ಲೊಂದು ಅವರ್ ವಾಕ್ ಮಾಡ್ತೀನಿ, ಹಾಫ್ ಆನ್ ಅವರ್ ವಾಕ್ ಮಾಡ್ತೀನಿ, ಹಾಫ್ ಆನ್ ಅವರ್ ಎಕ್ಸಸೈಸ್ ಮಾಡ್ತೀನಿ. ಮನೆಗೆ ಬಂದು ಕಸ ಗುಡಿಸಿ, ಮನೆ ಒರೆಸಿ, ಪಾತ್ರೆ ತೊಳೆದು, ರಂಗೋಲಿ ಎಲ್ಲ ಹಾಕಿ, ಹಣೆ ಕುಂಕುಮ ಇಟ್ಕೊಂಡೆ. ಏನು ಗೊತ್ತಾ, ಎಷ್ಟು ಕೆಲಸ ಇರುತ್ತೆ ಹೆಣ್ಮಕ್ಳಿಗೆ. ಆದರೆ ಹೊರಗಡೆಯಿಂದ ಬರೋ ಗಂಡಸ್ರು ಏನು ಹೇಳ್ತಾರೆ ಗೊತ್ತಾ, ಮನೇಲಿ ಇರ್ತೀಯಲ್ಲ ಏನು ಮಾಡ್ತೀಯ, ಬೆಳಗ್ಗೆಯಿಂದ ತಿನ್ನು ಮಲಗು, ಮಗು ತಿಕ್ಕ ತೊಳಿ, ಇಷ್ಟೇ ಹೇಳೋದು ಅವರಂತೂ. ಸರಿ, ಓಕೆ, ಎಲ್ಲ ಮಾಡಿಕೊಂಡು ಇವತ್ತು ಶುಕ್ರವಾರ ಪೂಜೆಗೆ ಹೂವು ಸ್ವಲ್ಪ ಕಮ್ಮಿ ಇತ್ತು, ಇಟ್ಸ್ ಓಕೆ. ಇಲ್ಲೊಂದು ಹೂವು ಇಟ್ಟು ಪೂಜೆ ಮಾಡಿದೆ ಶುಕ್ರವಾರ. ನನ್ನ ಮಗಳಂತೂ ತುಂಬ ದೇವ್ರ ಭಕ್ತಿ ನೋಡಿ. ಎಷ್ಟು ನಾನು ಬೇಡ ಕಣೆ ಕೊಡು ಅಂದರೂ ಕೇಳಲ್ಲ. ಒಂದು ಊದುಗಡ್ಡಿ ಇಟ್ಕೊಂಡು ಮನೆ ತುಂಬ ಓಡಾಡ್ತಾಳೆ, ಪೂಜೆ ಮಾಡಿಕೊಂಡು. ಆಮೇಲೆ ಏನೋ ಅಂತಾಳೆ, ಮಾಮಿ ಅಂತ ಸುತ್ತುತ್ತಾ ಇರ್ತಾಳೆ. ಒಳಗೆ ಹೊರಗೆ ಎಲ್ಲ ಒಂದು 10 ಸಲ ಒಳಗೂ ಹೊರಗಡೆನೂ ಓಡಾಡೋದು. ಸರಿ, ಓಕೆ, ನಾನು ನಮ್ಮ ಮನೆ ತೋರಿಸಿ ಅಂತ ಒಂದು ಸ್ವಲ್ಪ ಜನ ಮೆಸೇಜ್ ಹಾಕಿದ್ರಿ. ಸೊ ಅದಕ್ಕೆ ಮನೆಯದ್ದು ವೀಡಿಯೋ ಮಾಡಿದ್ದೀನಿ ನೋಡಿ. ಇದೇ ನಮ್ಮ ಮನೆ ಅಂದರೆ ಬಾಡಿಗೆ ಮನೆ. ನನಗೆ ಸ್ವಲ್ಪ ಡೆಕೋರೇಷನ್ ಮಾಡೋದಂದರೆ ಇಷ್ಟ. ಮನೆ ತುಂಬ ಫೋಟೋ ಹಾಕ್ಕೊಂಡು ಏನೇನೋ ಮಾಡಿರ್ತೀನಿ. ಅಮ್ಮ ಸುಮ್ಮನೆ ಚಿನ್ನಮ್ಮ, ಹಾಯ್ ಹೇಳು ಎಲ್ಲರಿಗೂ, ಹಾಯ್. ಹಾಯ್, ಓಕೆನಾ. ಆಮೇಲೆ ಅವಳು ಮತ್ತೆ ಹೊರಗೆ ಹೋಗಿ ಬರ್ತಿದ್ಲು, ಹಂಗೆ ಸುಮ್ಮನೆ ವೀಡಿಯೋ ಮಾಡಿಕೊಂಡೆ, ಚೆನ್ನಾಗಿತ್ತು. ಇದು ನಮ್ಮ ರೂಮ್ ಸ್ವಲ್ಪ ದೊಡ್ಡದೇ ನೋಡಿ. ಇದೆ ಅಂದರೆ ಏನು ಮಾಡೋದು, ಮಕ್ಕಳಿರೋ ಮನೆ ನಿಜವಾಗ್ಲೂ ಕ್ಲೀನಾಗಿರಲ್ಲ. ನಮ್ಮ ಅಜ್ಜಿ ಆವಾಗ ತಾನೇ ಟಿಫನ್ ಮಾಡಿ ಎಲ್ಲ ಹಂಗೆ ಬಿಟ್ಬಿಟ್ಟು ಬಂದಿದ್ದರು. ನಾನು ಸರಿ ಆಯಿತು ಅಂತ ವೀಡಿಯೋ ಮಾಡಿಕೊಂಡು ಬಂದೆ. ಅಜ್ಜಿ ಇವಳು ಏನು ಮಾಡ್ತಾಳೆ, ಮಾಮಿ ಅಂತ ಯಾವಾಗಲೂ ಸುತ್ತಾ ಇರ್ತಾಳೆ. ಇವತ್ತು ಚಿನ್ನು ಮಾಮಿ ಮಾಡಮ್ಮ ಅಂದರೆ ಅಡ್ಡ ಬೀಳ್ತಾಳೆ, ಮತ್ತೆ ಬರ್ತಾಳೆ. ಅಜ್ಜಿ ಸುತ್ತಮ್ಮ, ಸುತ್ತು ಮಾಮಿ ಸುತ್ತು ಅಂತ ಹೇಳಿದ್ರು. ಅವಳಿಗೆ ಸುತ್ತಕ್ಕೆ ಬರಲಿಲ್ಲ. ಲಾಸ್ಟಿಗೆ ಅಜ್ಜಿನೇ ಹೇಳ್ಕೊಡ್ತಾ ಇದ್ರು, ಹೀಗೆ ಮಾಮಿ ಮಾಡು ಅಂತ ಹೇಳ್ಬಿಟ್ಟು ಅಜ್ಜಿನೇ ಸುತ್ತಾಯಿದ್ರು ನೋಡಿ. ಅಡ್ಡ ಬೀಳ್ತಿರೋದು, ವಾವ್, ಪೋಲಿಗುಂಡಿ ಅದು. ಆಮೇಲೆ ಸುತ್ತಲ್ಲ ಅವಳು. ಹಿಂಗೆ ಇವತ್ತಂತೂ ಒಂದು 1 ಅವರ್ ಅಲ್ಲೇ ಟೈಮ್ ವೇಸ್ಟ್ ಆಗೋಯ್ತು. ಅವಳನ್ನ ಆಟ ಆಡೋದು ನೋಡಿಕೊಂಡೆ ಟೈಮ್ ವೇಸ್ಟ್ ಆಗೋಯ್ತು. ಆಮೇಲೆ ಅಜ್ಜಿ ಸುತ್ತುತ್ತಾರೆ ಇವಾಗ, ಅದನ್ನು ನೋಡಿ ಅವಳು ಸುತ್ತಾಳೆ. ಸಾಕು, ಇಲ್ಲಿ ನೋಡು ಹಂಗೆ. ಓಕೆ, ಆಮೇಲೆ ಅಯ್ಯೋ ಇನ್ನು ಇಷ್ಟೇ ಅಂತ ಹೇಳ್ಬಿಟ್ಟು ದೋಸೆ ಮಾಡಿ ಮುಳ್ಗಾಯಿ, ಆಲೂಗೆಡ್ಡೆ, ಕಾಳು ಹಾಕಿ ಪಲ್ಯ ಮಾಡಿದ್ವಿ. ಅಜ್ಜಿನೂ ಮೊಮ್ಮಗಳು ತಿಂತ ಕೂತಿದ್ದಾರೆ. ಇವ್ರಿಗೆ ತಿನ್ಸೋದು, ಅವ್ರಿಗೆ ತಿನ್ಸೋದು. ಹೇಗಿದೆ ಚಿನ್ನಮ್ಮ? ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇವಾಗ ಅವಳು ಪೌಡ್ರೆಲ್ಲ ಸುರ್ಕೊಂಡು ಮುಖಕ್ಕೆ ಹಚ್ಕೋತಾ ಇದ್ಲು. ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಗೊತ್ತಾಗಿ ಗುರುನ್ ಗುರಾಯಿಸ್ತಾ ಇದ್ದಾಳೆ. ಯಾರಿದು ಚಿನ್ನ? ಗುರಾಯಿಸಿದ್ಲು. ಅಜ್ಜಿ ಎಲ್ಲಡಿಕೆ ತಿನ್ನೋಕ್ಕೆ ಅಂತ ಎಲ್ಲಡಿಕೆ ಚೀಲ ತೊಗೊಬಂದರೆ ಅವಳು ಕೈ ಹಾಕ್ಕೊಂಡು ಎಲ್ಲ ಅಡಿಕೆ ತೊಗೋತಾ ಇದ್ಲು. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ, ಬಾಯ್.